ನಮಸ್ತೆ, ನಮ್ಮ ಮನೆ ಅಡುಗೆ ಚಾನಲ್ಗೆ ಸ್ವಾಗತ. ನಾ ಇವತ್ತು ಪುಂಡಿ ಪಲ್ಯ ರೆಸಿಪಿನ ಹೇಗೆ ಮಾಡೋದಂತ ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ಹೇಳ್ಕೊಡ್ತಾ ಇದ್ದೀನಿ. ಯಾರಿಗೆ ತಾನೇ ಬಾಯಲ್ಲಿ ನೀರು ಬರಲ್ಲ ಹೇಳಿ. ನಿಜವಾಗ್ಲೂ ಪುಂಡಿ ಪಲ್ಯ ಅಂದರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ನಾನು ಈಗವಾಗ 2 ಕಟ್ನಷ್ಟು ಪುಂಡಿ ಸೊಪ್ಪನ್ನ ತೊಗೊಂಡಿದ್ದೀನಿ. ನಾನು 2 ಸೀವುಡಷ್ಟು ಅದನ್ನು ನೀಟಾಗಿ ಬಿಡಿಸ್ಕೊಂಡು ಕ್ಲೀನಾಗಿ ತೊಳ್ಕೊಂಡು ಇಟ್ಕೊಂಡಿದ್ದೀನಿ. ಇದನ್ನು ನಾನು ನೀರು ಕುದಿಯಲಿಕ್ಕೆ ಇಟ್ಕೊಂಡಿದ್ದೀನಿ ಕುಕ್ಕರ್ನಲ್ಲಿ. ನೋಡಿ, ನೀರು ಕುದೀತಾ ಇದೆ. ಇದಕ್ಕೆ ಪುಂಡಿ ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ. ತೊಳ್ಕೊಂಡು ನೀಟಾಗಿ ಬಿಡಿಸ್ಕೊಂಡಿದ್ದಾದಮೇಲೆ ಪುಂಡಿ ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ. ಬಿಸಿನೀರಿಗೆ ಹಾಕಿದ ಕೂಡಲೇ ಕಲರ್ ಎಷ್ಟು ಬೇಗ ಚೇಂಜ್ ಆಗ್ತೈತೆ ನೋಡಿರಿ. ಇವಾಗ ಇದು ಎಷ್ಟು ಚೆನ್ನಾಗಿ ಇದಾಗ್ತೈತಿ. ಇವಾಗ ನಾನು ಇದಕ್ಕೆ ಅರ್ಧ ಕಪ್ನಷ್ಟು ಶೇಂಗಾ ಬೀಜನ ಹಾಕ್ಕೊತಾ ಇದ್ದೀನಿ. ಒಂದು 4 ಹಸಿ ಮೆಣಸಿನ್ಕಾಯಿನ ಹಾಕ್ಕೊತಾ ಇದ್ದೀನಿ. ಖಾರ ಜಾಸ್ತಿ ಬೇಕನ್ನೋರು ಹಾಕ್ಕೋಬೋದು, ಇಲ್ಲಾಂದ್ರೆ ಬಿಡ್ಬೋದು. ಮತ್ತು ನೋಡಿ ಇವಾಗ ಕಲರ್ ಹೆಂಗೆ ಚೇಂಜ್ ಆಗಿದೆ. ಇದನ್ನು 3 ವಿಸಿಲ್ ಕೂಗಿಸ್ಕೊಂಬರ್ಬೇಕು. ಇವಾಗ ನಾವು 3 ವಿಸಿಲ್ ಕೂಗಿಸ್ಕೊಂಡು ಬಂದಮೇಲೆ ಇದಕ್ಕೆ ಹಸಿ ಖಾರದ ಪೇಸ್ಟ್ ಹೇಗೆ ಮಾಡೋದಂತ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಒಂದು 5ರಿಂದ 6 ಹಸಿ ಮೆಣಸಿನ್ಕಾಯಿ, 10ರಿಂದ 15 ಬೆಳ್ಳುಳ್ಳಿ ಹೆಸರುಗಳು, 1 ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡು ತರಿಯಾಗಿ ರುಬ್ಕೊಂಬರ್ಬೇಕು. ಸ್ವಲ್ಪ 5 to 10 ಸೆಕೆಂಡ್ ಅಷ್ಟೇ ಸಾಕು. ನೋಡಿ ಇವಾಗ ಈ ರೀತಿಯಾಗಿ ತರಿಯಾಗಿ ರುಬ್ಕೊಂಬರ್ಬೇಕು. ಈಗ 3 ವಿಸಿಲ್ಸ್ ಆಗಿದೆ. ಕುಕ್ಕರ್ ಎಲ್ಲ ಇದಾಗಿದೆ, ಸಿಟಿ ಹೋಗಿದೆ. ನೋಡಿ ಇದೇ ರೀತಿಯಾಗಿ ಹುಳಿ ಅಂಶ ಜಾಸ್ತಿ ಇರ್ತೈತಿ ಇದ್ರೊಳಗೆ. ಇದನ್ನು ಸ್ವಲ್ಪ ತಗೊಂಬರೋಣ. ಈಗ ಸೊಪ್ಪು ಮತ್ತು ನೀರನ್ನ ಬೇರೆ ಮಾಡ್ಕೊಂಬರ್ತಾ ಇದ್ದೀನಿ ನಾನು ಇವಾಗ. ನೋಡಿ ಬೇರೆ ಮಾಡ್ಕೊಂಬಂದೈತೆ. ಇದನ್ನು ನಾನಿವಾಗ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಲೈಟಾಗಿ ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಪೂರ್ತಿ ಹಣ್ಣಾಗಿ ಕುದ್ರಣ ರುಚಿ ಜಾಸ್ತಿ ಆಗ್ತೈತಿ ಪುಂಡಿ ಪಲ್ಯದ್ದು. ಇದ್ರಾಗ ಐರನ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಯಾರು ಬೇಕಾದರೂ ತಿನ್ಬೋದು. 1 ಟೇಬಲ್ ಸ್ಪೂನಷ್ಟು ಮಧ್ಯೆ ಭಾಗ ಮಾಡ್ಕೊಂಡು ನಾನು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಕುಕ್ಕಿಂಗ್ ಆಯಿಲ್ ಹಾಕ್ಕೊಂಡು ಇದಕ್ಕೆ 1-1.5 ಟೇಬಲ್ ಸ್ಪೂನಷ್ಟು ಅರಿಶಿನ ಹಾಕ್ಕೊತಾ ಇದ್ದೀನಿ. ಕಲರ್ ತುಂಬ ಚೆನ್ನಾಗಿ ಆಗ್ತೈತಿ. ಆಮೇಲೆ ಸ್ವಲ್ಪ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಲೈಟಾಗಿ. ನೋಡಿ ಇದೇ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಯ್ತು. ಇವಾಗ ನಾನು ಜೋಳದ ರವೆ ಅಂತಾರೆ ಇದಕ್ಕೆ, ನುಚ್ಚು ಅಂತಾರೆ, ಅದನ್ನು ಹಾಕ್ಕೊತಾ ಇದ್ದೀನಿ. ಅದಿಲ್ಲ ಅಂತಂತಂದರೆ ನೀವು ಇದನ್ನು ಚಿರೋಟಿ ರವೆನೂ ಹಾಕ್ಕೋಬೋದು. ನೋಡಿ ಇದೇ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನು ಒಂದು ಸೈಡ್ ಬಿಸಿನೀರು ಕಾಯಿಸಕ್ಕೆ ಇಟ್ಕೊಂಡಿದ್ದೆ ನಾನು ಆಲ್ರೆಡಿ, ಅದನ್ನು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಜಾಸ್ತಿನೇ ನೀರು ಹಾಕ್ಕೊಡ್ರಿ, ಏನಾಗೋದಿಲ್ಲ. ಅದು ಕುದ್ಕೊಂತ ರವೆ ಕುದಿಯೋಷ್ಟು ನೀರೆಲ್ಲ ಹೀರ್ಕೊತೈತಿ, ಗಟ್ಟಿ ಆಗ್ತೈತಿ. ಇದು ತೀರಾ ಗಟ್ಟಿ ಆದರೂ ರುಚಿ ಅನಿಸಲ್ಲ ಪಲ್ಯ, ತೀರಾ ಅಳ್ಳಕ್ಕಾದರೂ ರುಚಿ ಅನಿಸಲ್ಲ. ಮೀಡಿಯಮ್ ಇರಬೇಕು, ಗ್ರೇವಿ ಥರ ಆ ರೀತಿ ಇತ್ತಂತಂದು ಚೆನ್ನಾಗಿ ಆಗ್ತೈತಿ ಪಲ್ಯ. ಒಮ್ಮೆ ಟ್ರೈ ಮಾಡಿ ನೋಡಿರಿ ನೀವು. ನಾ ಹೇಳೋದೇ ಬೇಡ, ನೀವು ಪದೇ ನೀವೇ ಮಾಡ್ಕೊಂಡು ತಿಂತೀರಿ, ಅಷ್ಟು ರುಚಿಯಾಗಿರ್ತೈತಿ ಈ ರೆಸಿಪಿ. ನೋಡಿ ಅದಕ್ಕೆ ಹಸಿ ಖಾರದ ಪೇಸ್ಟ್ ಹಾಕ್ಕೊತಾ ಇದ್ದೀನಿ ನಾನಿವಾಗ. ಮಸ್ತಾಗಿರ್ತೈತಿ. ಉತ್ತರ ಕರ್ನಾಟಕದ ಕಡೆ ಇದು ಸ್ಪೆಷಲ್ ರೆಸಿಪಿ ಅಂತಲೇ ಹೇಳ್ಬೋದು. ಬಿಸಿ ರೊಟ್ಟೆ ಜೊತೆಗೆ ಈ ಪುಂಡಿ ಪಲ್ಯ ಹಚ್ಕೊಂಡು ತಿಂತಾ ಇದ್ದರೆ ನಿಜವಾಗ್ಲೂ ಮಸ್ತ್ ಇರ್ತೈತಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಕೊಂಡು, ಇಲ್ಲಾಂದ್ರೆ ಲೋ ಫ್ಲೇಮ್ನಲ್ಲೇ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿರ್ಬೇಕು. ಇದೊಂದು ಸ್ವಲ್ಪ ತಿಕ್ನೆಸ್ ಬರೋವರೆಗೂ ನೋಡಿ ಇದೇ ರೀತಿಯಾಗಿ ಚೆನ್ನಾಗಿ ಇದಾಗಬೇಕದು. ತಿಕ್ನೆಸ್ ಬರೋವರೆಗೂ ಮಾಡ್ಕೊತ ಇರಬೇಕು, ಕೈ ಬಿಡದೆ. ನೋಡಿ ಈ ರೀತಿಯಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಯಿತು. ಉಪ್ಪು, ಹುಳಿ, ಖಾರ ಎಲ್ಲದೂ ಕರೆಕ್ಟಾಗಿರ್ತೈತಿ. ಹಿಂಗೆ ಮಾಡ್ಕೊಂಡು ತಿನ್ನೋದ್ರಿಂದ ಇನ್ನೂ ರುಚಿ ಜಾಸ್ತಿ ಆಗ್ತೈತಿ. ಇದಕ್ಕೆ 1-2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಇದು 1 ವಾರ ಇಟ್ಟರೂ ಕೆಡಲ್ಲ ರೆಸಿಪಿ. ನೀವು ಪದೇ ಮಾಡ್ಕೊಳ್ಳೋದು ಇದನ್ನೇ ಇರೋದಿಲ್ಲ. 1 ವಾರ ಗಂಟ್ಲು ಇಟ್ಕೊಂಡ್ರು ತಿಂದ್ರೂ ಟೇಸ್ಟ್ ಏನೂ ಚೇಂಜ್ ಆಗಲ್ಲ, ಸ್ವಲ್ಪ ಎಣ್ಣೆ ಮೇಲೆ ಹಾಕಿರೋದ್ರಿಂದ. ಇಷ್ಟು ಮಸ್ತಾಗಿರ್ತೈತಿ. ಹುಳಿಯಾಗಿ ಇತ್ತಾಗ, ಖಾರವಾಗಿ ಇತ್ತಾಗ ಮಸ್ತ್ ಇರ್ತೈತಿ. ಒಮ್ಮೆ ಟ್ರೈ ಮಾಡಿ ನೋಡಿರಿ ನೀವು. ಚಿಕ್ಕ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಈ ರೆಸಿಪಿನ, ಪುಂಡಿ ಪಲ್ಯ ರೆಸಿಪಿ. ನೀವು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಚಾನಲ್ನ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಪ್ಲೀಸ್ ಕಮೆಂಟ್ಸ್ ಮಾಡಿರಿ. ಮುಂದೆ ಏನು ರೆಸಿಪಿ ಮಾಡ್ಬೇಕಂತ ಪ್ಲೀಸ್ ಕಮೆಂಟ್ಸ್ ಮಾಡಿ ಹೇಳ್ರಿ ನನಗೆ. ಥ್ಯಾಂಕ್ ಯು.